ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ. ಸೊ ಬೇಸಿಕಲಿ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಅಂದರೆ ಒಂದು KGID ಅಂತ ನಾವೇನು ಕರಿತೀವಿ. ಸೊ KGIDಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನಾವು ಪಡೆಯೋಣ. ಸೊ KGID ಅಂದರೆ ಏನು ಆ್ಯಂಡ್ ಈ ಒಂದು ವಿಮಾ ಪಾಲಿಸಿಯ ಬಗ್ಗೆ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಇದೊಂದು ವಿಮಾ ಪಾಲಿಸಿ ಆಗಿರುತ್ತೆ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಈ ಒಂದು ವಿಮೆಯನ್ನು ಮಾಡಿಸಬೇಕಾಗಿರುವಂಥದ್ದು ಕರ್ನಾಟಕ ಸರ್ಕಾರದ ಕಡೆಯಿಂದ ಕಂಪಲ್ಸರಿಯಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಹಾಗಾದರೆ ಇವತ್ತಿನ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಸರ್ಕಾರಿ ನೌಕರರು ತಮ್ಮ ವಿಮಾ ಮೊತ್ತವನ್ನು ಪಾಲಿಸಿ ಅಮೌಂಟ್ ಯಾವ ರೀತಿಯಾಗಿ ಹೆಚ್ಚಿಸಬಹುದು, ಅದರ ಒಂದು ಸಂಪೂರ್ಣ ಪ್ರಕ್ರಿಯೆಯ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಉಪಯುಕ್ತ ಮಾಹಿತಿ ಬಂದಾಗ ಅದು ನಿಮ್ಮಿಂದ ಮಿಸ್ ಆಗಬಾರ್ದು ಅಂದರೆ ಇವತ್ತೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆ್ಯಂಡ್ ನಾವು ಕೆಲವೊಂದಿಷ್ಟು ಲಾಸ್ಟ್ ವಿಡಿಯೋ ಸೀರೀಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳನ್ನು ಕೂಡ ಕವರ್ ಮಾಡಿದ್ದೇವೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಿಮಾ ಇಲಾಖೆ ಒಂದು ಪರಿಚಯ. ಸೊ ಇದಾದಮೇಲೆ ಸರ್ಕಾರಿ ನೌಕರರ ಒಂದು KGID ಸಾಲ, ಅಂದರೆ ಈ ಒಂದು ವಿಮೆಯ ಮೇಲೆ ಸಾಲವನ್ನು ಕೂಡ ಪಡೆಯಬಹುದು. ಆ ಒಂದು ಸಾಲಕ್ಕೆ ಇಂಟ್ರೆಸ್ಟ್ ರೇಟ್ ತುಂಬ ಕಡಿಮೆ ಇರುತ್ತೆ, ಅದನ್ನು ಮರುಪಾವತಿ ಮಾಡುವುದು ಕೂಡ ತುಂಬ ಈಸಿ. ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೂಡ ನಾವು ಲಾಸ್ಟ್ ವಿಡಿಯೋದಲ್ಲಿ ಪಡೆದಿದ್ದೇವೆ. ಸೊ ಹಾಗಾಗಿ ಇದರಿಂದ ಸರ್ಕಾರಿ ನೌಕರರಿಗೆ ತುಂಬ ಲಾಭ ಆಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಆ್ಯಂಡ್ ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಆಲ್ರೆಡಿ ನಾವು ಹೇಳಿರುವ ಹಾಗೆ ಸಾಲದ ಮೊತ್ತವನ್ನು ಯಾವ ರೀತಿಯಾಗಿ ಜಾಸ್ತಿ ಮಾಡೋದು, ಪಾಲಿಸಿ ಅಮೌಂಟನ್ನು ಯಾವ ರೀತಿಯಾಗಿ ಜಾಸ್ತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೇವೆ. ಆಲ್ ರೈಟ್. ಸೊ ನೆಕ್ಸ್ಟ್ ಈ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ತುಂಬ ಮಾಹಿತಿಯನ್ನು ನೀಡಲಾಗಿದೆ. ಸೊ ಆ ಒಂದು ಮಾಹಿತಿ ಒಂದೊಂದಾಗಿ ನೋಡ್ತಾ ಹೋದರೆ ಮೊಟ್ಟ ಮೊದಲನೇದಾಗಿ KGID ಅಂದರೆ ಏನು ಅಂತ. ಸೊ KGIDನ ಅರ್ಥ ಏನಿದೆ ಅಂತ ನೀವು ನೋಡಿದ್ರೆ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯು ರಾಜ್ಯ ಸರ್ಕಾರಿ ನೌಕರರ ಕಲ್ಯಾಣಕ್ಕಾಗಿ ಇರುವ ಕಡ್ಡಾಯ ವಿಮಾ ಯೋಜನೆಯಾಗಿದೆ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂದರೆ, ನೌಕರರ ಕುಟುಂಬದ ಆರ್ಥಿಕ ಭದ್ರತೆಗಾಗಿ ಇದನ್ನು ರೂಪಿಸಲಾಗಿದೆ. ಇದು ಕೇವಲ ವಿಮೆಯಲ್ಲ, ನಿವೃತ್ತಿಯ ನಂತರದ ಉಳಿತಾಯದ ಸಾಧನವೂ ಕೂಡ ಹೌದು. ಆ್ಯಂಡ್ ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಕೂಡ ನೀಡಲಾಗುತ್ತೆ. ಇದರಿಂದ ಬರುವಂಥ ಒಂದು ಹಣಕ್ಕೆ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಕೂಡ ನೀಡುವಂಥ ಅವಶ್ಯಕತೆ ಅಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಇದೊಂದು ಕೇವಲ ಪ್ರೀಮಿಯಂ ಪಾವತಿ ಮಾಡಿ ಒಂದು ವಿಮೆ ಅಥವಾ ಲೈಫ್ ಇನ್ಶೂರೆನ್ಸ್ ಯಾವ ರೀತಿ ಪಡಿತೀವಿ, ವೆಹಿಕಲ್ ಇನ್ಶೂರೆನ್ಸ್ ಯಾವ ರೀತಿ ಪಡಿತೀವಿ, ಆ ಒಂದು ಯೋಜನೆ ಅಲ್ಲ. ಇದರಲ್ಲಿ ಹಾಕಿರುವಂಥ ಹಣಕ್ಕೆ ಬಡ್ಡಿಯನ್ನು ಕೂಡ ಸೇರಿಸಿ ಬೋನಸ್ ರೂಪದಲ್ಲಿ ಸರ್ಕಾರಿ ನೌಕರರಿಗೆ ಅಮೌಂಟನ್ನು ನೀಡಲಾಗುತ್ತೆ. ಸೊ ಹಾಗಾಗಿ ನಿವೃತ್ತಿಯ ನಂತರದ ಉಳಿತಾಯದ ಒಂದು ಸಾಧನ ಕೂಡ ಈ KGID ಅಂತ ಹೇಳಲಾಗುತ್ತದೆ. ನೌಕರರ ವೇತನ ಶ್ರೇಣಿಗೆ ಅನುಗುಣವಾಗಿ ವಿಮಾ ಕಂತುಗಳನ್ನು ನಿಗದಿಪಡಿಸಲಾಗುತ್ತದೆ. ಅಂದರೆ ಗ್ರೂಪ್ A ನೌಕರರಾಗಿದ್ದರೆ ಒಂದು ಕಂತುಗಳು ಜಾಸ್ತಿ ಇರುತ್ತೆ, ಅದೇ ಗ್ರೂಪ್ D ನೌಕರರಾಗಿದ್ದರೆ ಪ್ರೀಮಿಯಂನ ಅಮೌಂಟ್ ಕಡಿಮೆ ಇರುತ್ತೆ. ಏನಕ್ಕಂದರೆ ಇವರೊಂದು ಬೇಸಿಕ್ನಲ್ಲಿ ವ್ಯತ್ಯಾಸ ಇರುವಂಥದ್ದು. ಒಂದು ಕಡೆ ಬೇಸಿಕ್ 21,000 ಪಡಿತಾ ಇದ್ದರೆ ಇನ್ನೊಂದು ಕಡೆ 1,00,000 ಬೇಸಿಕ್ ಕೂಡ ಇರುತ್ತೆ. ಸೊ ಹಾಗಾಗಿ ಅವರ ಒಂದು ಸರ್ಕಾರಿ ನೌಕರರ ಬೇಸಿಕ್ನ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪ್ರೀಮಿಯಮನ್ನು ಈ ಒಂದು ವಿಮಾ ಯೋಜನೆಗೆ ಪೇ ಮಾಡಬೇಕು ಅಂತ. ಇದಾದಮೇಲೆ ವಿಮಾ ಮೊತ್ತ ಹೆಚ್ಚಿಸೋದು ಯಾಕೆ ಮುಖ್ಯ ಅಂತ ನೀವು ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ಹೆಚ್ಚಿನ ಒಂದು ಭದ್ರತೆ ಸಿಗುತ್ತೆ. ಮೊಟ್ಟ ಮೊದಲನೇ ಪಾಯಿಂಟ್, ಅನಿರೀಕ್ಷಿತ ಘಟನೆಗಳು ಸಂಭವಿಸಿದಲ್ಲಿ ಕುಟುಂಬಕ್ಕೆ ದೊರೆಯುವ ವಿಮಾ ಮೊತ್ತವು ಹೆಚ್ಚಾಗುತ್ತದೆ. ಆ್ಯಂಡ್ ಇದಾದಮೇಲೆ ಉತ್ತಮ ಬೋನಸ್ ಅಂತ ಹೇಳಲಾಗುತ್ತೆ. ವಿಮಾ ಪಾಲಿಸಿಯ ಮೊತ್ತವು ಹೆಚ್ಚಾದಂತೆ ಪಾಲಿಸಿಯ ಮೇಲೆ ಲಭ್ಯವಾಗುವ ಬೋನಸ್ ಮೊತ್ತವು ಕೂಡ ಹೆಚ್ಚಳವಾಗುತ್ತದೆ. ಅಂದರೆ ಸರ್ಕಾರ ಅಥವಾ KGID ಸಂಸ್ಥೆ ವಿಮಾ ಪಾಲಿಸಿಯ ಮೇಲೆ ಬೋನಸನ್ನು ನೀಡುತ್ತೆ. ಅದು ಒಂದು ಪ್ರಾಫಿಟ್ ರೂಪದಲ್ಲಿ ಸರ್ಕಾರಿ ನೌಕರಿಗೆ ನೀಡಲಾಗುತ್ತೆ. ಸೊ ಆ ಒಂದು ಬೋನಸ್ ಮೊತ್ತವು ಕೂಡ ಹೆಚ್ಚಳ ಆಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಸಾಲದ ಸೌಲಭ್ಯ, ಪಾಲಿಸಿಯ ಮೊತ್ತ ಹೆಚ್ಚಿದಂತೆ ತುರ್ತು ಸಂದರ್ಭದಲ್ಲಿ ಪಡೆಯಬಹುದಾದ ಸಾಲದ ಮಿತಿಯು ಕೂಡ ಹೆಚ್ಚಾಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ವೇತನ ಹೆಚ್ಚಳದ ನಂತರ ಬಡ್ತಿ ಅಥವಾ ವಾರ್ಷಿಕ ವೇತನ ಹೆಚ್ಚಳವಾದಾಗ ವಿಮೆಯನ್ನು ಪರಿಷ್ಕರಿಸುವುದು ಕಡ್ಡಾಯ ಹಾಗೂ ಲಾಭದಾಯಕವಾಗಿದೆ. ಸೊ ಇದು ಬೇಸಿಕಲಿ ಕಡ್ಡಾಯ ಆ್ಯಂಡ್ ಲಾಭದಾಯಕ ಕೂಡ ಎರಡೂ ಇದೆ ಅಟ್ ದಿ ಸೇಮ್ ಟೈಮ್. ಸೊ ಬಡ್ತಿ ಅಂದರೆ ನೀವು ಪ್ರಮೋಷನ್ ಆದಾಗ ನಿಮ್ಮೊಂದು ಬೇಸಿಕ್ ಜಾಸ್ತಿ ಆಗುತ್ತೆ, ಅಥವಾ 6ನೇ ವೇತನ ಆಯೋಗದಿಂದ 7ನೇ ವೇತನ ಆಯೋಗ ಬಂತು, 7ನೇ ವೇತನ ಆಯೋಗದಿಂದ 8ನೇ ವೇತನ ಆಯೋಗ ಬಂತು ಅಂತ ಅಂದ್ಕೊಳ್ಳಿ. ಆ ಒಂದು ಟೈಮಲ್ಲಿ ವೇತನ ಹೆಚ್ಚಳದ ನಂತರ ಸರ್ಕಾರಿ ನೌಕರರು ಬೇಸಿಕಲಿ ತಮ್ಮ ಒಂದು ವಿಮಾ ಮೊತ್ತವನ್ನು ಹೆಚ್ಚಿಸುವಂಥದ್ದು ಕಡ್ಡಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪೂರ್ವ ತಯಾರಿ ಯಾವ ರೀತಿಯಾಗಿ ಮಾಡಿರಬೇಕು ಇದಕ್ಕೆ ಅಂತ ನೀವು ನೋಡೋದಾದರೆ, ಸೊ ಪೂರ್ವ ತಯಾರಿ ಬಂದ್ಬಿಟ್ಟು ವಿಮಾ ಮೊತ್ತ
ಆನ್ಲೈನ್ನಲ್ಲಿ ವಿಮೆ ಹೆಚ್ಚಳಕ್ಕೆ ಅರ್ಜಿ ಸಲ್ಲಿಸುವ ಮುನ್ನ ಈ ಎಲ್ಲ ಒಂದು ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಳ್ಳಬೇಕಾಗುತ್ತದೆ. ಮೊದಲನೇ ಒಂದು ದಾಖಲಾತಿ, KGID ಪೋರ್ಟಲ್ನಲ್ಲಿ ನಿಮ್ಮ ಲಾಗಿನ್ ID ಮತ್ತು ಪಾಸ್ವರ್ಡ್, ನಿಮ್ಮ KGID ಸಂಖ್ಯೆ, ನಿಮ್ಮ ಬಳಕೆದಾರರ ಹೆಸರನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಇತ್ತೀಚಿನ ಒಂದು ವೇತನ ಚೀಟಿ ಅಥವಾ ಸ್ಯಾಲರಿ ಸ್ಲಿಪ್, ನಾಮನಿರ್ದೇಶಿತರ ಅಂದರೆ ನಾಮಿನಿಗಳ ಒಂದು ವಿವರ ಮತ್ತು ನಿಮ್ಮ ಆರೋಗ್ಯದ ಸ್ಥಿತಿಗತಿಯ ಮಾಹಿತಿ, ನಾನ್ ಮೆಡಿಕಲ್ ಅಥವಾ ಮೆಡಿಕಲ್ ಪ್ರಪೋಸಲ್ ಅನ್ವಯ ಈ ಒಂದು ದಾಖಲಾತಿಗಳನ್ನು ನೀವು ಸಿದ್ಧಪಡಿಸಬೇಕಾಗುತ್ತದೆ. ಇದಾದ ಮೇಲೆ ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ಇದನ್ನು ಅರ್ಜಿ ಸಲ್ಲಿಸೋದಂದರೆ, ಅಧಿಕೃತ ವೆಬ್ಸೈಟ್ಗೆ ಮೊದಲು ನೀವು ಭೇಟಿಯನ್ನು ನೀಡಬೇಕಾಗುತ್ತದೆ. ದಟ್ ಈಸ್ KGID.online.karnataka.co.in ಅಂತ. ಕರ್ನಾಟಕ ಸರ್ಕಾರಿ ನೌಕರರಿಗಾಗಿಯೇ ಈ ಒಂದು ಪೋರ್ಟಲನ್ನು ರೆಡಿ ಮಾಡಲಾಗಿದೆ. ಸೊ ಅಲ್ಲಿ ನೀವು ಆನ್ಲೈನ್ ಪ್ರಕ್ರಿಯೆ ಮುಖಾಂತರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೌಕರರ ಲಾಗಿನ್, ಎಂಪ್ಲಾಯ್ ಲಾಗಿನ್ ವಿಭಾಗವನ್ನು ಆಯ್ಕೆ ಮಾಡಿ ನಿಮ್ಮ KGID ಸಂಖ್ಯೆ ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಬೇಕಾಗುತ್ತದೆ. ನ್ಯೂ ಪಾಲಿಸಿ ಅಥವಾ ಎನ್ಹಾನ್ಸ್ಮೆಂಟ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಅದರೊಳಗಡೆ ಹೋದ್ಮೇಲೆ ನ್ಯೂ ಪಾಲಿಸಿ ಅಥವಾ ಎನ್ಹಾನ್ಸ್ಮೆಂಟ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಸೊ ಪ್ರಸ್ತಾವನೆ ಸಲ್ಲಿಸುವ ಒಂದು ವಿಧಾನ ಯಾವ ರೀತಿಯಾಗಿರುತ್ತೆ ಅಂದರೆ, ಅರ್ಜಿಯನ್ನು ಕೇಳಲಾದ ವಿವರಗಳನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಿ, ನಿಮ್ಮ ಈಗಿನ ವಿಮಾ ಪಾಲಿಸಿಯ ಸಂಖ್ಯೆಯನ್ನು ನಮೂದಿಸಿ, ಪ್ರೆಸೆಂಟ್ ಆಗಿರುವಂಥ ವಿಮಾ ಪಾಲಿಸಿಯ ಸಂಖ್ಯೆ. ಇದಾದ ಮೇಲೆ ನಿಮ್ಮ ಮೂಲ ವೇತನ ಬೇಸಿಕ್ ಪೇ ಮತ್ತು ಕೇಳುವ ವಿಮಾ ಮೊತ್ತವನ್ನು ಸಮ್ ಅಶ್ಯೂರ್ಡ್ ನಮೂದಿಸಿ. ಆ್ಯಂಡ್ ಇದಾದ ಮೇಲೆ ಮೆಡಿಕಲ್ ಅಥವಾ ನಾನ್ ಮೆಡಿಕಲ್ ಫಾರ್ಮನ್ನು ಸರಿಯಾಗಿ ಭರ್ತಿ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡಿ. ಆ್ಯಂಡ್ ತಪ್ಪುಗಳಿದ್ದಲ್ಲಿ ಅರ್ಜಿ ತಿರಸ್ಕರಿಸಬಹುದಾಗಿದೆ. ಆದುದರಿಂದ ಒಮ್ಮೆ ಪರಿಶೀಲಿಸಿ ಸಬ್ಮಿಟ್ ಮಾಡಬೇಕು ಅಂತ ಇಲ್ಲಿ ನಿಯಮಗಳು ಹೇಳ್ತವೆ. ಸೊ ಇದಾದ ಮೇಲೆ DDO ಪರಿಶೀಲನೆ ಮತ್ತು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂದರೆ, ಸೊ ನೀವು ಅರ್ಜಿ ಸಲ್ಲಿಸಿದ ನಂತರ ಪ್ರಕ್ರಿಯೆ ಹೀಗಿರುತ್ತದೆ. ಮೊಟ್ಟ ಮೊದಲನೇ ಒಂದು ಪಾಯಿಂಟ್ ಏನಾಗುತ್ತೆ ಅಂದರೆ, ನಿಮ್ಮ ಅರ್ಜಿ ಸ್ವಯಂಚಾಲಿತವಾಗಿ ನಿಮ್ಮ ಕಚೇರಿಯ DDO ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಅವರಿಗೆ ಲಾಗಿನ್ ಮೂಲಕ ವರ್ಗಾವಣೆಯಾಗುತ್ತದೆ. DDO ಅವರು ನಿಮ್ಮ ವೇತನ ವಿವರಗಳನ್ನು ಪರಿಶೀಲಿಸಿ ಶಿಫಾರಸು ರೆಕಮೆಂಡ್ ಮಾಡುತ್ತಾರೆ. ನಂತರ ಅರ್ಜಿಯು ಜಿಲ್ಲಾ ವಿಮಾ ಕಚೇರಿಗೆ, ಡಿಸ್ಟ್ರಿಕ್ಟ್ ಇನ್ಶೂರೆನ್ಸ್ ಆಫೀಸ್ಗೆ ವರ್ಗಾವಣೆ ಆಗುತ್ತದೆ. ಸೊ ಅದಾದಮೇಲೆ ಡಿಸ್ಟ್ರಿಕ್ಟ್ ಇನ್ಶೂರೆನ್ಸ್ ಆಫೀಸ್ಗೆ ಅದನ್ನು ವರ್ಗಾವಣೆ ಮಾಡಿಕೊಳ್ಳಲಾಗುತ್ತದೆ. ಅಲ್ಲಿನ ಅಧಿಕಾರಿಗಳು ಪರಿಶೀಲಿಸಿ ಪಾಲಿಸಿಯನ್ನು ಮಂಜೂರು ಮಾಡ್ತಾರೆ. ಸೊ ಅಲ್ಲಿನ ಒಂದು ಅಧಿಕಾರಿಗಳು ಆ ಒಂದು ವಿಮಾ ಪಾಲಿಸಿಯನ್ನು ಪರಿಶೀಲಿಸಿ ಅದನ್ನು ಮಂಜೂರು ಮಾಡ್ತಾರೆ. ಸೊ ಇದು ಆಗುತ್ತೆ ಕಂಪ್ಲೀಟ್ ಆಗಿರುವಂಥ ಫ್ಲೋ, ಯಾವ ರೀತಿಯಾಗಿ ಇದು ಫ್ಲೋ ಆಗುತ್ತೆ ಅಂತ. ಸೊ ಬೇಸಿಕಲಿ ಯಾವ ಒಂದು ಸ್ಟೆಪ್ಸ್ಗಳು ಫಾಲೋ ಮಾಡಲಾಗುತ್ತವೆ ಅಂತ. HRMS 2ನಲ್ಲಿ ಅಪ್ಡೇಟೆಡ್ ಯಾವ ರೀತಿಯಾಗಿ ಆಗುತ್ತೆ ಅಂತ. ಇತ್ತೀಚಿನ HRMS 2.0 ವ್ಯವಸ್ಥೆಯ ಪ್ರಕಾರ ಇದರಲ್ಲಿ ಅಪ್ಡೇಟ್ಸ್ಗಳಾಗಿದೆ. ವಿಮಾ ಮೊತ್ತ ಹೆಚ್ಚಳವಾದ ನಂತರ ನಿಮ್ಮ ವೇತನ ಚೀಟಿಯಲ್ಲಿ ಹೊಸ ಕಂತಿನ ಮೊತ್ತವನ್ನು ನೀಮ್ ಪ್ರೀಮಿಯಂ ಅಪ್ಡೇಟ್ ಮಾಡಬೇಕು. ಇದನ್ನು ನಿಮ್ಮ ಕಚೇರಿಯ HRMS ಆಪರೇಟರ್ ಮೂಲಕ ಅಥವಾ ನೀವೇ ಸೆಲ್ಫ್ ಸರ್ವಿಸ್ ವೇತನ ವ್ಯವಸ್ಥೆಯಲ್ಲಿ ಬದಲಾಯಿಸಲು ಸೂಚಿಸಲಾಗಿದೆ. ಸರಿಯಾದ ಕಂತು ಕಡಿತವಾಗುತ್ತಿರುವ ಬಗ್ಗೆ ಮರು ತಿಂಗಳ ವೇತನ ಚೀಟಿಯಲ್ಲಿ ಪರಿಶೀಲಿಸಿ. ಅಂದರೆ ನೀವೇನು ಎಕ್ಸ್ಟ್ರಾ ಪ್ರೀಮಿಯಂಗೆ ಕಡಿತ ಮಾಡುವುದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಆ ಒಂದು ಎಕ್ಸ್ಟ್ರಾ ಪ್ರೀಮಿಯಂ ಕಡಿತ ಆಗ್ತಾ ಇದೆ ಅಥವಾ ಇಲ್ಲ ಅಂತ ನೆಕ್ಸ್ಟ್ ಇನ್ನೊಂದು ನೀವು ಏನು ಸ್ಯಾಲ್ರಿ ಸ್ಲಿಪ್ಪನ್ನು ಪಡಿತೀರಾ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದಾದ ಮೇಲೆ ನೆನಪಿಡಬೇಕಾಗಿರುವಂಥ ಪ್ರಮುಖ ಅಂಶಗಳ ಬಗ್ಗೆ ನಾವು ಮಾತನಾಡೋದಾದರೆ, ಪ್ರತಿ ವರ್ಷ ಅಥವಾ ಬಡ್ತಿ ಹೊಂದಿದಾಗ ವಿಮೆಯನ್ನು ಹೆಚ್ಚಿಸಿಕೊಳ್ಳುವುದು ಉತ್ತಮ. ನಾಮಿನಿ ಹೆಸರು ಮತ್ತು ವಿಳಾಸದಲ್ಲಿ ಬದಲಾವಣೆ ಇದ್ದಲ್ಲಿ ಕೂಡಲೇ ಅದನ್ನು ನವೀಕರಿಸಬೇಕು ಅಥವಾ ಅದನ್ನು ತಿದ್ದಬೇಕು. ಆನ್ಲೈನ್ ಪಾವತಿ ಚಲನ್ಗಳ ಪ್ರತಿಯನ್ನು ಭವಿಷ್ಯದ ಉಲ್ಲೇಖಕ್ಕಾಗಿ ಇಟ್ಟುಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ. KGID ವಿಮೆ ಮೊತ್ತವನ್ನು ಯಾವ ರೀತಿಯಾಗಿ ಹೆಚ್ಚಿಸೋದು, ಅದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ನಿಯಮಾವಳಿಗಳನ್ನು ಪಾಲಿಸಬೇಕು ಮತ್ತು ಯಾವ ರೀತಿ ಆನ್ಲೈನ್ನಲ್ಲಿ ಅದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ.